ಅದಕ್ಕೆ ಇವಾಗ ನಾನೇ ಟೇಸ್ಟ್ ಮಾಡ್ತೀನಿ. ಫೇವ್ರೇಟ್ ಬೆಂಡೆಕಾಯಿ ಸಾರು. ಇಲ್ಲ ಅಂದರೆ ಟೆನ್ಷನ್ ತೊಗೊಬೇಡಿ, ಕೋಟಿ ಕೊಟ್ಟಷ್ಟು ನನಗೆ ತೃಪ್ತಿ ಆಗುತ್ತೆ. ನಿಜವಾಗ ಅದು ಅಡುಗೆ ಕೆಲಸ ಅಪಾರ್ಟ್ಮೆಂಟಲ್ಲಿ. ಆಮೇಲೆ ನನ್ನ ಮಗು ಸತ್ತೋಯ್ತು ಜಾನು ಅಂತ ಇನ್ನು ಬೆಳೆಸಿ ಕೇಳ್ತಾ ಇದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶಶಿ ಮಾತಾಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್, ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ಸ್ ಕೂಡ ಹಾಕಿದ್ದೀರಾ, ತುಂಬ ಧನ್ಯವಾದಗಳು. ಇದೇ ಥರ ಕಮೆಂಟ್ಸ್ ಹಾಕ್ತಾಯಿದ್ರಿ. ಒಬ್ಬರು ನನಗೆ ಮೆಸೇಜ್ ಹಾಕಿರೋ, ಅಕ್ಕ ನೀವು ಡೈಲಿ ಯಾಕೆ ಲಾಗ್ ಮಾಡಲ್ಲ ಅಂತ. ನಾನು ಡೈಲಿ ಮಾಡ್ತೀನಿ, ಆದರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ವ, ಕೆಲ್ಸಕ್ಕೆ ಹೋಗಿ ಬಂದು ನಾನು ಲಾಗ್ ಮಾಡೋದು. ನಾನು ಅದಕ್ಕೋಸ್ಕರನು ಒಂದಿನ ಮಿಸ್ ಆದ್ರೆ ಮತ್ತೆ ನಾನು ಮಾರಿದ್ರೆ ಒಂದು ಮಿನಿ ಲಾಗ್ ಹಾಕ್ತೀನಿ, ಒಂದು ವೀಡಿಯೋ ಹಾಕ್ತೀನಿ. ಅದರಿಂದ ನನಗೆ ಟೈಮ್ ಬೇಕು. ಅದಕ್ಕೋಸ್ಕರನು ಡೈಲಿ ಹಾಕ್ತೀನಿ. ಮೇಲೆ ನೀವು ಕೇಳ್ತಾ ಇದ್ದೀರಾ, ಅಕ್ಕ ನನಗೆ ಇವತ್ತು ಕಡಾಯಿ ಪನ್ನೀರ್ ಮಾಡಿಕೊಡಿ ಅಂತ. ನಾನು ಅದಕ್ಕೋಸ್ಕರನು ತುಂಬ ಸಲ ನನಗೆ ಮೆಸೇಜ್ ಹಾಕಿದ್ರು ಪಾಪ. ಅವ್ರಿಗೆ ನಾನು ಮಾಡೋಕ್ಕೆ ಆಗಿಲ್ಲ, ನನಗೆ ಟೈಮ್ ಇಲ್ಲ ಬೇರೆ. ಅದಕ್ಕೋಸ್ಕರ ನಾನು ಕಡಾಯಿ ಪನ್ನೀರ್ ನಾನು ಮಾಡ್ತಿದ್ದೀನಿ ಇವತ್ತು. ನೋಡಿ ಏನೇನು ಹಾಕ್ತಿದ್ದೀನಿ ಅಂತ. ಯಾರೆಲ್ಲ ನನ್ನ ಚಾನಲ್ಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಿದ್ರೆ ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಏನಾದ್ರು ನಾನು ತಪ್ಪಾಗಿ ಮಾತಾಡಿದರೆ, ಅಕಸ್ಮಾತ್ ನನ್ನ ಅಡುಗೆಯಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ, ನನಗೆ ಸರಿ ಮಾಡ್ಕೊಳೋಕ್ಕೆ ನೀವು ಕಮೆಂಟ್ಸ್ ಹಾಕಿ. ನೀವು ಯಾವ ಥರ ಅಂತ ಹಾಕಿ, ನನಗೂ ಅರ್ಥ ಆಗಬೇಕು. ಇದು ಹೆಂಗಿದೆ, ಈ ಚೆನ್ನಾಗಿದೆಯಾ ಇಲ್ವಾ ಅಂತ ನನಗೆ ನೀವು ಹೇಳಿದ್ರೆ ನನಗೆ ಅರ್ಥ ಆಗೋದು. ನೀವು ಹೇಳಿ ನನಗೆ ಅರ್ಥನೇ ಆಗೋದಿಲ್ಲ, ಗೊತ್ತಾಯ್ತಾ? ಅದಕ್ಕೋಸ್ಕರ ನಾನು ಏನೇ ನನ್ನ ಮಿಸ್ಟೇಕ್ ಆಗಿದ್ರು ಅದು ಚೆನ್ನಾಗಿರಲಿ, ಚೆನ್ನಾಗಿಲ್ದ ಹೋಗಲಿ, ನನಗೆ ಕಮೆಂಟ್ಸ್ ಹಾಕಿ. ನಾನು ಅದನ್ನ ನೋಡ್ಕೊಂಡು ನಾನು ತಿದ್ಕೊಳ್ತೀನಿ. ಮತ್ತೆ ನಾನು ಯಾವ ಥರ ಮಾಡ್ಬೇಕಂತ ನಾನು ಕಲ್ತ್ಕೊಳ್ತೀನಿ. ಓಕೆನಾ? ಬನ್ನಿ, ಇವಾಗ ನಾನು ನಿಮಗೆ ಕಡಾಯಿ ಪನ್ನೀರ್ ಮಾಡ್ಕೊಡ್ತೀನಿ ಇವತ್ತು. ಬನ್ನಿ, ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸಣ್ಣದೊಂದು 1 ಇಂಚು ಶುಂಠಿ, 5 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 1 ದೊಡ್ಡದು ಈರುಳ್ಳಿ, ಇಷ್ಟನ್ನು ಹಾಕ್ತೀನಿ. ನಾನು ಒಟ್ಟಿಗೆ ಹಾಕ್ತೀನಿ, ಏಕೆಂದರೆ ಫ್ರೈ ಆಗಬೇಕು. ಇದಕ್ಕೆ ಒಂದು ಕ್ಯಾರೆಟ್ ಹಾಕಬೇಕು. ನೋಡಿ, ಇದಕ್ಕೊಂದು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು. ಕ್ಯಾರೆಟ್ ಹಾಕಿದ್ರನ್ನ ತುಂಬ ಚೆನ್ನಾಗಿರುತ್ತೆ ಕಡಾಯಿ ಪನ್ನೀರ್ಗೆ. ನೀವು ನೋಡಿ, ಸ್ವಲ್ಪ ಇದು ಮುಕ್ಕಾಲು ಭಾಗ ಬಾಡಿದ್ದೆ. ನನ್ನ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ, ಅದಕ್ಕೋಸ್ಕರ ನಾನು ನೋಡಿ 20 ಗೋಡಂಬಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ನೀವು ಗೋಡಂಬಿ ಹಾಕೋದು ಅವಶ್ಯಕತೆ ಇಲ್ಲ. ನನ್ನ ಹತ್ರ ಇದು ಕ್ರೀಮ್ ಇಲ್ಲ ಅಂತ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹಿಂಗೆ ಬಾಡಿಸಿದ್ರೆ ಸಾಕು. ಇದಾಗಿದೆ. ಇದು ಕಡಾಯಿಗೆ ನಾನು ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾಯಿದ್ದೀನಿ. ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಬೇಕು. ಈರುಳ್ಳಿ ನೋಡಿ, ಕ್ಯಾಪ್ಸಿಕಮ್ ಈ ಥರ ಎಲ್ಲ ಮಾಡಬೇಕು. ನೋಡಾ, ಇದು ಪನ್ನೀರು. ಇದು 3 ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬಾಡಿಸಿದ್ದೀನಿ. ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತೀನಿ, ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಗಿದ್ದು ನಾವು ಚೆನ್ನಾಗಿ ಕೈ ಆಡ್ಸೋಣ. ಏಕೆಂದರೆ ಇದರಲ್ಲಿ ಖಾರ ಎಲ್ಲ ಸ್ವಲ್ಪ ಫ್ರೈ ಮಾಡಿದ ಖಾರ ಹಾಕ್ಬಿಟ್ಟು ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ. ಇವಾಗ ನಾವು ಮಸಾಲೆ ರುಬ್ಕೊಳ್ಳೋಣ, ಬನ್ನಿ. ನೋಡಿ, ಮಸಾಲೆ ತಣ್ಣಗಾಗಿದೆ. ಇವಾಗ ಇದು ರುಬ್ಕೊಂತೀನಿ. ಇದ್ರ ಜೊತೆಗೆ ನಾನು 2 ಟೊಮೊಟೊ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದ್ರ ಚಿಪ್ಪೆ ತೆಗೆದಿದ್ದೀನಿ. ಇದು ಸಪ್ರೇಟ್ ನಾವು ಪೇಸ್ಟ್ ಮಾಡ್ಕೋಬೇಕು. ನಾನು ಬಾಯ್ಲ್ ಮಾಡಿ ತೋರಿಸಿಲ್ಲ, ನಾನು ಇವಾಗ ಹೇಳ್ತಾ ಇದ್ದೀನಿ. 2 ಟೊಮೊಟೊ ಬೇಯಿಸಿ ಇಟ್ಕೊಳ್ಳಿ. ಇದು ಬೇಯಿಸ್ಬಿಟ್ಟು ರುಬ್ಬೋಣ ಸಪ್ರೇಟು. ಎಣ್ಣೆ ಬೇಕು, ಕ್ರೀಮ್ ಬೇಕಂತೇನಿಲ್ಲ. ಇದಕ್ಕೆ ನಾನು ಇದೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡಿದ್ದು ಹಾಕ್ತೀನಿ. ಆನೆ ಚೆನ್ನಾಗೆಲ್ಲ ಬಾಡಿದೆ. ಈ ಥರ ಅದೇ ಸಾಕು. ಇವಾಗ ನಾವು ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ, ಇದನ್ನು ಹಾಕೋಣ. ನೋಡಿ, ಚೆನ್ನಾಗಿದು ಆಯಿಲ್ ಬಿಡೋ ಗಂಟ ನಾವು ಮಸಾಲೆನ ಉರಿಬೇಕು. ಇದ್ರ ಜೊತೆಗೆ ನಾವು ಟೊಮೊಟೊ ಪೇಸ್ಟ್ ಹಾಕೋಣ ಒಟ್ಟಿಗೆ, ಅದು ಚೆನ್ನಾಗಿ ಫ್ರೈ ಆಗಲಿ ಅಂತ. ನೋಡಿ, ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಲಿ. ನೋಡಿ, ಮಸಾಲೆ ಎಲ್ಲ ಕುಯ್ತಾ ಚೆನ್ನಾಗಿ. ಇದಕ್ಕೆ ನಾವು ಇವಾಗ ಸ್ವಲ್ಪ ಪೌಡರ್ಗಳು ಹಾಕೋಣ. 1 ಸ್ಪೂನ್, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನು ಚಿಲ್ಲಿ ಪೌಡರ್, ಅರ್ಧ ಸ್ಪೂನು ಗರಂ ಮಸಾಲ, ಇಷ್ಟನ್ನು ಹಾಕೋಣ. ಸ್ವಲ್ಪ ಅದ್ರ ಜೊತೆಗೆ ಕಿಚನ್ ಕಿಂಗ್ ಮಸಾಲ ಹಾಕ್ತೀನಿ. ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಎಷ್ಟು ಗಮ್ಮ ಅಂತ ಅಂದರೆ ನೋಡಿ. ಇದೆಲ್ಲ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನಾವು ನೀರು ಹಾಕೋಣ, ಸಾಕಿಷ್ಟೇ. ಇದೆಲ್ಲ ಚೆನ್ನಾಗಿ ಗ್ರೇವಿ ಆಗಲಿ. ಇದಕ್ಕೆ ಇವಾಗ ನಾವು ಉಪ್ಪು ಹಾಕೋಣಂಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಕುದೀಲಿ. ನೋಡಿ, ಚೆನ್ನಾಗಿ ಕುದೀತಾ ಇರ್ತಿದ್ದೀವಿ. ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇದಕ್ಕೆ ನಾವು ಪನ್ನೀರ್ ಹಾಕೋಣ. ಅವೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಪನ್ನೀರ್ ಹಾಕೋಣ. ಏನು ಒಂದು 2 ನಿಮಿಷ ಬಾಯ್ಲ್ ಆದರೆ ಸಾಕು. ಕಡಾಯಿ ಪನ್ನೀರ್ ರೆಡಿ. ಬನ್ನಿ, ನೋಡೋದು ಆಗಿದೇನಂತ. ನೋಡ್ದಾಯ್
ಎಣ್ಣೆ ಹೆಂಗೆ ಬಿಟ್ಟಿದೆ ಅಂತ. ಇವಾಗಿದು ರೆಡಿ ಇದೆ ನೋಡಿ. ನೋಡಿ ಕಸೂರಿ ಮೇಥಿ ಈ ಥರ ಮಾಡಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ನೋಡಿ. ಈ ಥರ ಇದು ಚಪಾತಿ, ದೋಸೆ, ಪರೋಟ ಇದು ಚೆನ್ನಾಗಿರುತ್ತೆ ಇದು ನೋಡಿ. ಪಾಪ ನನಗೆ 3 ಸಲ ಮೆಸೇಜ್ ಹಾಕಿದ್ರು ಕಡಾಯಿ ಪನ್ನೀರ್ ಮಾಡಿ ಯಾಕಂತ, ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದಿದ್ದು ನೋಡಿ. ಇವಾಗ ಇದು ರೆಡಿ ಇದೆ ನೋಡಿದ್ರಲ್ಲ, ಪನ್ನೀರ್ ರೆಡಿ ಇದೆ. ಇವಾಗ ನಾವು ಸರ್ವ್ ಮಾಡೋಣ ಬನ್ನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಖುಷಿ ಆಗುತ್ತೆ. ಹಂಗೆ ತಿಂತೀವ ಇಲ್ವೋ ನೋಡೋಕೆ ಖುಷಿ ಆಗ್ಬೇಕು ಆ ಥರ ಇದೆ ಪನ್ನೀರು, ಕಡಾಯಿ ಪನ್ನೀರು ನೋಡಿ. ಗೋಡಂಬಿನೇ ಹಾಕಿ ಆಮೇಲೆ ಫ್ರೆಶ್ ಕ್ರೀಮೇ ಹಾಕಿ ಅಂತ ನಾನು ಕೇಳ್ತಾ ಇಲ್ಲ. ನಿಮ್ಮ ಹತ್ರ ಏನಿದೆ ಅದು ಹಾಕಿ, ಏನಿದ್ದು ಹಾಕೋದು ತುಂಬ ಚೆನ್ನಾಗಿದೆ. ಅದು ಏನು ಗೊತ್ತಾ, ನಾವು ಮಸಾಲೆ ನಮಗೆ ಉರಿಯೋದ್ರಲ್ಲಿದೆ. ಯಾವ ಥರ ಉರಿತೀವಿ, ಯಾವ ಥರ ನಾವು ಗ್ರೇವಿ ರೆಡಿ ಮಾಡ್ತೀವಿ ಅದ್ರಲ್ಲಿ ಬರುತ್ತೆ ಡಿಫ್ರೆನ್ಸು. ಜೊತೆಗೆ ಪರೋಟ, ನೀವು ಚಪಾತಿ ತೊಗೋಬೋದು. ನಾನು ಪರೋಟ ಮಾಡಿದ್ದೀನಿ. ಪರೋಟ ಮಾಡೋದು ತೋರಿಸ್ತೀನಿ ಹೇಗೆ ಅಂತ. ಕಡಾಯಿ ಪನ್ನೀರು ಜೊತೆಗೆ ಪರೋಟ, ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಕೂಡ ತಿನ್ಬೋದು ಗ್ರೇವಿಲಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ. ಚೆನ್ನಾಗಿದೆ ನನಗೆ ದಯವಿಟ್ಟು ಕಮೆಂಟ್ಸ್ ಹಾಕಿ. ಈ ಫ್ಲವರ್ ನೋಡಿ ನನ್ನ ಮಗಳು ತಂದ್ಕೊಟ್ಟಳು ನನಗೋಸ್ಕರ, ಚಿಕ್ಕಪೇಟೆಗೆ ಹೋಗಿಲ್ಲಂತೆ. ನನಗೆ ಫ್ಲವರ್ ಅಂದರೆ ತುಂಬಾ ಇಷ್ಟ. ಇದು ಆರ್ಟಿಫಿಷಿಯಲ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಾಸು. ಅಮ್ಮ ಇದು ಇಟ್ಕೊಂಬ, ಇನ್ನು ಕಿಚನ್ ಚೆನ್ನಾಗಿರುತ್ತೆ ತಂದ್ಕೊಟ್ಟಿದ್ದಾಳೆ ನೋಡಿ. ನೋಡೋದಲ್ವಾ ಕಡಾಯಿ ಪನ್ನೀರ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇವಾಗ ನಾವು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಟೇಸ್ಟ್ ಮಾಡೋಕ್ಕೆ ಯಾರೂ ಇಲ್ಲ. ನನ್ನ ಮಗಳು ಶೂಟ್ಗೆ ಹೋಗೋಳೆ, ಅವಳು ಬರೋದು 11 o'clock ಆಗುತ್ತೆ. ಅದಕ್ಕೆ ಇವಾಗ ನಾನೇ ಟೇಸ್ಟ್ ಮಾಡ್ತೀನಿ. ನಿಜವಾಗ್ಲೂ ನನಗೆ ಕಡಾಯಿ ಪನ್ನೀರ್ ನನಗೆ ಗೊತ್ತೇ ಇಲ್ಲ. ನನಗೆ ಯಾರೋ ಒಂದಿಬ್ಬರು ಕಮೆಂಟ್ಸ್ ಆಗ್ತಾಗಲೇ ಗೊತ್ತಾಯ್ತು, ಓ ಕಡಾಯಿ ಪನ್ನೀರ್ ಇದೆಯಾ ಅಂತ. ಪನ್ನೀರ್ ಮಾಡ್ತೀನಿ, ಪನ್ನೀರ್ ಬುರ್ಜಿ, ಪನ್ನೀರ್ ಗ್ರೇವಿ, ಪನ್ನೀರ್ ಪರೋಟ ಎಲ್ಲ ಮಾಡ್ತೀನಿ. ಕಡಾಯಿ ಪನ್ನೀರ್ ನನಗೆ ನೆನಪೇ ಆಗಿಲ್ಲ. ಅವ್ರು ಯಾರು ನನಗೆ ಕಮೆಂಟ್ಸ್ ಹಾಕ್ತಾಗಲೇ ಗೊತ್ತಾಗಿದ್ದು. ನನಗೆ ಕಮೆಂಟ್ಸ್ ಹಾಕೋದಲ್ವಾ ಅವ್ರಿಗೆ ಧನ್ಯವಾದಗಳು. ನಿಜ ನನಗೆ ಜ್ಞಾಪನಿಸಿದ್ದಕ್ಕೆ ಕಡಾಯಿ ಪನ್ನೀರ್ ಅಂತ ನಿಜವಾಗ್ಲೂ ಹೇಳ್ತೀನಿ. ನನಗೆ ನಾನೇ ಚೆನ್ನಾಗಿದೆ ಅಂತ ತಿಳ್ಕೊಳಲ್ಲ, ಅಷ್ಟು ಚೆನ್ನಾಗಿದೆ. ನನ್ನ ಮಗಳಿಗೆ ಪನ್ನೀರ್ ಅಯ್ಯೋ ಪನ್ನೀರಾ, ಅಯ್ಯೋ ಬೇಡ, ಅಯ್ಯೋ ಪನ್ನೀರಾ ಬೇಡ. ಅದಕ್ಕೆ ಇವತ್ತು ಇದನ್ನು ಕೊಡ್ತೀನಿ ಅವಳಿಗೆ. ಅವಳು ಚೆನ್ನಾಗೈತೆ ಅಂದರೆ ನಿಮಗೆ ನಾನು ಕಮೆಂಟ್ಸ್ ಹಾಕ್ತೀನಿ. ಇಲ್ಲ ನೀವೇ ನನಗೆ ಕಮೆಂಟ್ಸ್ ಹಾಕಿ ಚೆನ್ನಾಗಿದೆ ನೋಡ್ಬಿಟ್ಟು. ದಯವಿಟ್ಟು ನನ್ನ ಕಮೆಂಟ್ಸ್ ಹಾಕಿದೆಲ್ಲ ಕಡಾಯಿ ಪನ್ನೀರ್ ಮಾಡಿಕೊಡಿ ಅಂತ ಅವ್ರಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಬ್ರು ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮರ್ತೇ ಬಿಟ್ಟಿದೆ, ಸಾರಿ. ನನಗೆ ಬೆಂಡೆಕಾಯಿ ನಾನು 4 days ಆಯಿತು, ಅಕ್ಕ ಬೆಂಡೆಕಾಯಿ ಸಾರು ಮಾಡಿ ಅಕ್ಕ ಅಂತ. ಅದನ್ನು ತೋರಿಸ್ತೀನಿ. ನನ್ನ ಮಗಳಿಗೆ ಫೇವ್ರೇಟ್ ಬೆಂಡೆಕಾಯಿ ಸಾರು. ಅವಳಿಗೆ ಬೆಂಡೆಕಾಯಿ ಸಾರು ನಾನು ತೋರಿಸ್ತೀನಿ ನಾಳೆ. ಆಮೇಲೆ ಒಬ್ಬರು ಕಮೆಂಟ್ಸ್, 2-3 ಜನ ಕಮೆಂಟ್ಸ್ ಹಾಕಕ್ಕ ಆಲೂ ಪರೋಟ. ನಿಜವಾಗ್ಲೂ ಹೇಳ್ತೀನಿ ನಿಮಗೆ, ನಾಳೆ ನಾನು ನಿಮಗೆ ಬೆಂಡೆಕಾಯಿ ಸಾರು, ಆಲೂ ಪರೋಟ 2 ತೋರಿಸ್ತೀನಿ. ಏನಕ್ಕೆ ಅಂದರೆ ನಾವು ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ನಮ್ಗೆ ಅದು ತಿಳಿಸ್ತಾರಲ್ವ, ಅಕ್ಕ ಅದು ಮಾಡಿ ಇದು ಮಾಡಿ ನಮ್ಮ ಮೇಲೆ ಅಷ್ಟು ನಂಬಿಕೆ ಇಕ್ಕಿ ನಮ್ಮ ಅಷ್ಟು ಪ್ರೀತಿ ತೋರಿಸ್ತಾರಲ್ವ, ಆ ಜನಕ್ಕೆ ನಮಗೆ ಮೋಸ ಮಾಡಬಾರ್ದು ಆಯಿತಾ. ನಾನು ಯಾವುದೇ ರೀತಿ ನಾನು ಸುಳ್ಳು ಹೇಳೋದಿಲ್ಲ. ನನ್ನ ಮಗಳು ಹೇಳ್ತಾಳೆ, ಅಮ್ಮ ನೀನು ಹೆಂಗೆ ಮಾಡ್ತಾ ಹಂಗೆ ಮಾಡಮ್ಮ ಅಂತ. ನಾನು ಅದೇ ಥರ ಮಾಡ್ತಾಯಿದ್ದೀನಿ. ನಾನು ನಿಜ ನನಗೆ ಕಡಾಯಿ ಪನ್ನೀರು ನನಗೆ ಗೊತ್ತಿಲ್ಲ ದೇವರೇ. ನನಗೆ ಅದು ಹೆಸರು ನನಗೆ ಕೇಳಿಲ್ಲ. ಹೇಳ್ಬೇಕು ಅಂದರೆ ನಾನು ಅವ್ರು ಹೇಳಿದ ಮೇಲೆ ನನಗೆ ಗೊತ್ತಾಯ್ತು ಕಡಾಯಿ ಪನ್ನೀರ್ ಇದೆ ಅಂತ. ಅದಕ್ಕೆ ಏನೇನು ಹಾಕ್ಬೇಕಂತ ನಾನು ನೋಡಿಕೊಂಡು ಮಾಡಿದ್ದೀನಿ. ಅದನ್ನು ಒಂದಿಬ್ಬರು ಕೇಳ್ಕೊಂಡೆ ನಾನು ಏನೇನು ಹಾಕ್ಬೇಕಂತ. ಅವ್ರು ಹೇಳಿದ ಮೇಲೆ ನಾನು ಇದೆಲ್ಲ ಹಾಕಿದ್ದೀನಿ. ನಿಮ್ಮ ಮನೇಲಿ ಫ್ರೆಶ್ ಕ್ರೀಮ್ ಇದ್ದರೆ ಹಾಕಿ, ಇಲ್ಲ ಅಂದರೆ ಟೆನ್ಷನ್ ತೊಗೊಬೇಡಿ. ಗೋಡಂಬಿಲ್ವಾ, ಟೆನ್ಷನ್ ತೊಗೊಬೇಡಿ. ಹಾಲು ಕೆನೆ ಬರುತ್ತಲ್ವ, ಹಾಲ್ದು ಕೆನೆ ಅದ್ರಲ್ಲಿ 1-2 ಸ್ಪೂನ್ ಹಾಕ್ಬಿಟ್ಟು ಅದೇ ಫ್ರೆಶ್ ಕ್ರೀಮು, ಅದೇ ಗೋಡಂಬಿ ಅಂತ ನೀವು ನೆನಪು ಇಟ್ಕೊಳ್ಳಿ ಆಯಿತಾ. ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನನ್ನ ಮಗಳು ಅವಳ ಅಮ್ಮ ಚೆನ್ನಾಗೈತೆ ಅಂದ್ಬಿಟ್ಟು ನನಗೆ ಕೋಟಿ ಕೊಟ್ಟಷ್ಟು ನನಗೆ ತೃಪ್ತಿ ಆಗುತ್ತೆ ನಿಜವಾಗ್ಲೂ. ಅವಳು ನಾನ್ ವೆಜ್ ತಿನ್ನಲ್ಲ, ಮೊಟ್ಟೆ ತಿನ್ನಲ್ಲ, ಆಮೇಲೆ ಪೂರಿ ತಿನ್ನಲ್ಲ, ಇಡ್ಲಿ ತಿನ್ನಲ್ಲ. ಅಯ್ಯೋ ಇದಾ ಬೇಡ, ಅಯ್ಯೋ ಅದಾ ಬೇಡ ಅಂತಾಳೆ. ಅದಕ್ಕೋಸ್ಕರನೂ ಅವಳಿಗೋಸ್ಕರ ಇದು ಮಾಡಿದ್ದೀನಿ. ಅವಳಿಗೆ ಜಾಸ್ತಿ ಪನ್ನೀರ್ ತಿನ್ನೋದಿಲ್ಲ. ಅವಳಿಗೇನು ಗೊತ್ತಾ, ಶೂಟು ಹೋಗ್ತಾಳಲ್ವ, ಅಲ್ಲಿ ಇಲ್ಲ ಶೂಟಿಂಗ್ಗೆ, ಅಲ್ಲೆಲ್ಲ ಪನ್ನೀರೇ ಕೊಡ್ತಾರೆ. ಅಮ್ಮ ಎಲ್ಲ ತಿಂದು ಬೋರ್ ಅಂತಾರಲ್ವ, ಅದಕ್ಕೆ ನನಗೆ ಬೇಜಾರಾಗುತ್ತೆ. ಇದನ್ನು ಇವತ್ತು ಕೊಡ್ತೀನಿ ನಾನು. ಅವಳಿಗೆ ಏನು ಹೇಳ್ತಾರೆ ಕೇಳ್ಬಿಟ್ಟು ನಿಮಗೆ ನಾನು ಮತ್ತೆ ನಿಮಗೆ ವಿಡಿಯೋ ಹಾಕ್ತೀನಿ. ಪ್ಲೀಸ್ ನೋಡಿ, ದಯವಿಟ್ಟು ನನಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ನೋಡಿ. ಏನಿದೆ ಒಬ್ಬರು ಹಾಕಿದ್ದಾರೆ ಅಕ್ಕ ಡೈಲಿ ನನಗೆ ಲಾಗ್ ಮಾಡಿ ಯಾಕಂತ. ನಾನು ಡೈಲಿ ಮಾಡ್ತೀನಿ, ಆದರೆ ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ತುಂಬ ಕಷ್ಟ ಆಗ್ತದೆ ನನಗೆ. ಅದಕ್ಕೋಸ್ಕರ ಯಾಕೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀನಿ, ಸಂಜೆ ನಾನು ಮಾಡೋದು ಅಡುಗೆ ಕೆಲಸ ಅಪಾರ್ಟ್ಮೆಂಟಲ್ಲಿ. ಬೆಳಗ್ಗೆ ಹೋಗಬೇಕು, ಸಂಜೆ ಹೋಗಬೇಕು, ಮನೆ ಕೆಲಸ ಮಾಡಬೇಕು, ಪೂಜೆ ಮಾಡಬೇಕು. ಆಮೇಲೆ ನನ್ನದೊಂದು ಮಗು ಸತ್ತೋಯ್ತು, ಜಾನು ಅಂತ, ಇನ್ನೊಬ್ಬ ಅವನೇ ನನ್ನ ಸೋನು ಅಂತ, ಅವ್ನು ನೋಡ್ಕೋಬೇಕು.
ನಂದೊಂದು ಬೆಕ್ಕಿದ್ಯಾ ಎಮ್ಮು ಅಂತ ಅವಳು ನೋಡ್ಕೋಬೇಕು. ಅವರೆಲ್ಲ ನಾನು ಸಂಭಾಳಿಸ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡು ಅದು ಎಡಿಟ್ ಮಾಡಿಕೊಂಡು ನನ್ನ ಫ್ರೆಂಡ್ ಒಬ್ಬರು ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಆ ಹುಡುಗಿ ಕೂಡ ಕಾಲೇಜ್ಗೆ ಹೋಗ್ತದೆ, ಅದಕ್ಕೂ ಪಾಪ ನಾನು ಟೆನ್ಷನ್ ಕೊಡಬಾರ್ದು. ಫಸ್ಟ್ ಫೀಸ್ ಅದಕ್ಕೋಸ್ಕರ ನಾನು ಟೆನ್ಷನ್ ಕೊಡ್ತಾಳೆ. ಅವಳು ಮಾಡ್ತಾಳೆ, ಇಲ್ಲ ಅಂತ ಹೇಳಲ್ಲ. ನನ್ನ ಮಗಳೂ ಮಾಡ್ತಾಳೆ. ಇವಾಗ ನಾನೇನಂದರೆ 100%ಅಲ್ಲಿ 70% ನಾನು ಕಲ್ತಿದ್ದೀನಿ. ಎಡಿಟ್ ಮಾಡೋದು, ವಾಯ್ಸ್ ಕೊಡೋದು ಎಲ್ಲ ಕಲ್ತಿದ್ದೆ. ಅದಕ್ಕೋಸ್ಕರ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾನೆ. ಏನೋ ತಪ್ಪಾಗಿದೆ, ಎಡಿಟಿಂಗಲ್ಲಿ ತಪ್ಪಾಗಿದೆ, ಮಾತಲ್ಲಿ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ನನಗೆ ಏನೋ ತಪ್ಪಾಗಿದೆ ಅಂತ ಕಮೆಂಟ್ಸ್ ಹಾಕಿ. ಇನ್ನೊಬ್ರು ಹೇಳಿದ್ದಾರೆ ನನಗೆ, ಅಕ್ಕ ನಾನು ಅಡ್ರೆಸ್ ಕಳಿಸ್ತೇನೆ, ನೀವು ನನಗೆ ಬೋಟಿಗೆ ಹಚ್ಚಿ ಕೊಟ್ಟೇ ಇಲ್ಲ ಅಂತ ಹೇಳ್ತೀರಾ. ಅಡ್ರೆಸ್ ಅಂದರೆ ನನಗೆ ಪರ್ಫೆಕ್ಟ್ ಅಡ್ರೆಸ್ ಕಳಿಸಿ. ನಿಜ ನಾನು ಕಷ್ಟಪಡಲ್ಲ. ನಾನು ಇವಾಗ 9 ಡೇಸ್ ಆದಮೇಲೆ ನಾನು ನಾನ್ ವೆಜ್ ಮಾಡ್ತೀನಿ. ಆವಾಗ ನಿಮಗೆ ಕೊರಿಯರ್ ಮಾಡ್ತೀನಿ, ಇಲ್ಲ ಅಂತೆಲ್ಲ. ದಯವಿಟ್ಟು ಎಲ್ಲರಿಗೂ ಕ್ಷಮೆ ಇರಲಿ. ನಂದು ಏನು ತಪ್ಪಾಗಿತ್ತು ನಾನು ಕ್ಷಮಿಸಿ. ಹಿಂಗೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫಾಲೋ ಮಾಡಿ, ದಯವಿಟ್ಟು ಕಮೆಂಟ್ಸ್ ಹಾಕಿ ನನ್ನನ್ನು ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಬಾಯ್.